ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯೇಭ್ಯೋ ನಮಃ. ಪೂಜ್ಯ ಗುರುಗಳಿಗೆ ವಂದಿಸಿ ನಾವು ಅವರನ್ನು ಪಾದದಿಂದ ಶಿರಸ್ತನಕ ಸ್ಮರಿಸೋಣ. ಆಪಾದ ಮೌಳಿ ಪರ್ಯಂತಂ ಗುರುನಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಈ ಅಧ್ಯಯನದಲ್ಲಿ ಯಾವ ತೊಡಕುಗಳು ಇದ್ರೆ ಆ ತೊಡಕುಗಳನ್ನೆಲ್ಲ ಪರಿಹಾರ ಮಾಡಿ ನಮ್ಗೆ ಈ ಕಾರ್ಯದಲ್ಲಿ ಒಂದು ಸಿದ್ಧಿಯನ್ನು ಕೊಡಲಿ ಅಂತ ಪ್ರಾರ್ಥಿಸಿ ಭಗವದ್ಗೀತೆಯ 3ನೇ ಅಧ್ಯಾಯದ 3ನೇ ಶ್ಲೋಕವನ್ನು ಇವತ್ತು ನೋಡ್ಬೇಕು. ಈ 3ನೇ ಶ್ಲೋಕದಲ್ಲಿ ಭಗವಂತನ ಮಾತು ಇದೆ. ಅವನು ಇಲ್ಲಿಂದ ಪ್ರಾರಂಭ ಮಾಡಿ ಕರ್ಮಯೋಗ ಮತ್ತೆ ಜ್ಞಾನ ಯೋಗದ ಬಗ್ಗೆ ವಿಶ್ಲೇಷಣೆ ಮಾಡಿ ಅದನ್ನು ಯಾವ ಗೊಂದಲವೂ ಆಗ್ದೇನೆ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಅಂತ ಅನ್ನುವಂತ ಉದ್ದೇಶದಿಂದ ಕೊಟ್ಟಿದ್ದಾರೆ. ಶ್ರೀ ಭಗವಾನ್ ವಾಚ ಲೋಕೇಸ್ಮಿನ್ ವಿವಿಧಾ ನಿಷ್ಠಾ ಪುರಾ ಪ್ರೋಕ್ತ ಮಯಾ ನಗ ಜ್ಞಾನ ಯೋಗೇನ ಸಾಂಖ್ಯಾನಂ ಕರ್ಮ ಯೋಗೇನ ಯೋಗಿನಾಂ ಲೋಕೇಸ್ಮಿನ್ ವಿವಿಧಾ ನಿಷ್ಠಾ ಪುರಾ ಪ್ರೋಕ್ತ ಮಯಾ ನಗ ಜ್ಞಾನ ಯೋಗೇನ ಸಾಂಖ್ಯಾನಂ ಕರ್ಮ ಯೋಗೇನ ಯೋಗಿನಾಂ. ಅನಘ ಅಂತನ್ನುವಂತ ಸಂಬೋಧನೆಯನ್ನು ಅರ್ಜುನನಿಗೆ ಕೊಟ್ಟ. ನೀನು ಯಾವ ಒಂದು ಪಾಪವನ್ನು ಅರಿಯದೆ ಪಾಪವೇ ಇಲ್ಲದವನಾಗಿ ಇದ್ದಿ ಅಂತ. ಅಂದ್ರೆ ಮನಸ್ಸನ್ನು ಶುಚಿಯಾಗಿ ಇಟ್ಟವರಿಗೆ ಈ ಉಪದೇಶ ಅರ್ಥ ಆಗೋದು ಅಂತ. ಯಾವ ಅವನಿಗೆ ಸಹಜವಾಗಿ ಒಂದು ಸಂದೇಹ ಇತ್ತು. ಆ ಸಂದೇಹವನ್ನು ಅವನು ಪ್ರಕಟ ಮಾಡಿ ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು ಅಂತ ಅನ್ನೋಂತ ಮಹಾಪ್ರಯತ್ನವನ್ನು ಮಾಡಬೇಕು ಅಂತವೇ ಇದರರ್ಥ. ಅದು ಗೊಂದಲ ಅಂತ ಅನ್ನೋಂಥದ್ದನ್ನು ನಿವಾರಣೆ ಮಾಡೇ ಮಾಡೋದು. ಯಾವಾಗ ನಮಗೆ ಅರ್ನೆಸ್ಟ್ ಆಗಿ ಅಂದ್ರೆ ನಿಜವಾಗಿಯೂ ನಾನು ಇದನ್ನು ತಿಳ್ಕೊಳ್ಳೇಬೇಕು ಅಂತ ಅನ್ನೋಂಥ ಒಂದು ಮನಸ್ಥಿತಿಯಲ್ಲಿ ಇದ್ದಾಗ ನಾವು ಪರಮಾತ್ಮನ ಹತ್ರ ಪ್ರಾರ್ಥನೆ ಮಾಡಿದಾಗ ಗುರುಮುಖೇನ ಅಥವಾ ನಮಗೆ ಯಾವುದೋ ಒಂದು ರೀತಿಯಿಂದ ಮನಸ್ಸೊಳಗೆ ಇಂಟ್ಯೂಟಿವ್ ಆಗಿ ಅದರ ಅರ್ಥ ಹೊಳೆಯೋದು. ಅದೇ ಈ ಅನಘ ಶಬ್ದದಿಂದ ಅರ್ಜುನನನ್ನು ಸಂಬೋಧನೆ ಮಾಡ್ತಾನ. ಮನಸ್ಥಿತಿ ಹೇಗಿದ್ದಾಗ ನಿನ್ಗೆ ಜ್ಞಾನ ಬರೋದು ಹಾಗೆ ನಿನ್ಗೆ ಇದೆ ಮನಸ್ಸು. ಅದರಿಂದಾಗಿ ಈ ವಿಷಯವನ್ನು ನಿನಗೆ ಹೇಳೋದಕ್ಕೆ ನೀನ್ ಪೂರ್ಣ ಅಧಿಕಾರಿಯಾಗಿದ್ದಿ, ತಿಳ್ಕೋಬೇಕು ಅಂತ ಅನ್ನೋಂತ ಒಂದು ಮನಸ್ಥಿತಿ ಉಳ್ಳವನಾಗಿದ್ದಿ. ಅದಕ್ಕೆ ನಾನು ಇವಾಗ ನಿನ್ಗೆ ಹೇಳ್ತೀನಿ ಏನು ಅಂತ. ಮುಂಚೆ ಲೋಕೇಸ್ಮಿನ್ ಅಂತಂದ್ರೆ ಈ ಲೋಕ ಅಂತ ಅನ್ನೋದ್ರೆ ಈ ಸಾಧಕ ವರ್ಗದಲ್ಲಿ ಸೇರಿದ ಜನರೆಲ್ಲ ಅವರೆಲ್ಲರಲ್ಲಿಯೂ 2 ಬಗೆಯಾಗಿ ಒಂದು ವಿಂಗಡವನ್ನು ನಾವು ಮಾಡಬಹುದು. ಹಿಂದೆಯಿಂದವೇ ಅಂತ ಆ ತರ ಇದೆ ಅಂತ ಹೇಳೋದ್ನ ಹೇಳಿ ಪುರಾಪ್ರೋಕ್ತ ಅಂತ ಅನ್ನೋದ್ರಿಂದ ಮುಂಚೆಯೇ ಹೇಳಿದ್ದು. ಅದೇನು ಅಂತಂದಾಗ ನಾವು ಭಾಗವತಾದಿ ಗ್ರಂಥಗಳಲ್ಲಿ ನೋಡ್ತೇವು, ಸನಕಾದಿ ಋಷಿಗಳು ಹುಟ್ಟಿದಾಗ್ಲೇ ಅವರನ್ನು ಸೃಷ್ಟಿ ಮಾಡುವಂತ ಬ್ರಹ್ಮ ಹೇಳಿದ. ಅವ್ರಂದ್ರು ನಾವೆಲ್ಲ ಭಗವಂತನ ಒಂದು ನಿಷ್ಠೆಯೇ ನಮಗಿದೆ. ನಾವು ಸನ್ಯಾಸಿಗಳ ಹಂಗೆ ಅಂದ್ರೆ ಬ್ರಹ್ಮಚಾರಿಗಳಿಗಾಗಿ ಅವರು ಯಾವ ಒಂದು ಮದುವೆ ಅಂತ ಅನ್ನೋಂತ ಒಂದು ವಿಚಾರವೇ ನಮಗಿಲ್ಲ. ನಾವು ಪರಮಾತ್ಮನ ಧ್ಯಾನದಲ್ಲೇ ತೊಡಗ್ತೇವು ಅಂತ ಅದರಲ್ಲಿ ನಿಷ್ಠೆಯನ್ನು ಹೊಂದಿದವರು. ಅವರಿಗೆ ಯಾವ ದೋಷವೂ ಇಲ್ಲ, ಯಾಕಂದ್ರೆ ಅವ್ರ ಜೀವ ಸ್ವಭಾವವೇ ಹಾಗೆ ಅಂತ. ಅದಕ್ಕೆ ಇಲ್ಲಿ ಅದನ್ನ ಹೇಳ್ತಾರೆ, ಯಾರು ಇದ್ದಾರೆ ಹೇಗೆ ಇದ್ದಾರೆ ಆ ರೀತಿಯಲ್ಲೇ ಅವ್ರು ಇದ್ದಾಗ ಅವ್ರಿಗೆ ದೋಷ ಬರೋದಿಲ್ಲ. ಯಾವ್ದು ಅವ್ರದಿಲ್ಲವೋ ಅದನ್ನು ಬೇರೆಯವ್ರು ಮಾಡ್ತಾರೆ ಅಂತ ನಾವು ಮಾಡಕ್ ಹೋದಾಗ ಅವಾಗ ನಮಗೆ ಕಟ್ಟು ಅದ್ ನಮ್ಗೆ ಈ ಕಣ್ಣನ್ನು ಪರದೆಯಿಂದ ಮುಚ್ಚಿಬಿಡತ್ತೆ. ಏನು ಸರಿ ಏನು ತಪ್ಪು ಅಂತವೇ ಕಾಣೋದಿಲ್ಲ. ಆ ತರ ನಮ್ಮ ಮನಸ್ಸನ್ನು ಮಾಡ್ಬಿಡತ್ತೆ. ಅದರಿಂದ ಹಿಂದೆ ಹೇಗಿತ್ತು, ಸಾಂಖ್ಯಾನಾಮ್ ಅಂತಂದ್ರೆ ಜ್ಞಾನಿನಾಮ್ ಅಂತಂತಾರೆ. ಅಂತ ಜ್ಞಾನಿನಾಮ್ ಯಾರು ಅಂದ್ರೆ ಸನಕಾದಿಗಳು. ಅವರೆಲ್ಲ ಪರಮಾತ್ಮನ ಒಂದು ತಿಳುವಳಿಕೆಗೆ ಬೇಕು ಅಂತ ಅನ್ನೋ ಧ್ಯಾನದಲ್ಲಿ ತೊಡಗಿದವರು. ಅಂತ ಊರ್ಧ್ವ ರೇತಸ್ಕರಾಗಿರುವಂತ ಸನಕಾದಿಗಳು ಅಂತಂದ್ರೆ ಅವ್ರಿಗೆ ಕರ್ಮವೇ ಇಲ್ಲ ಅಂತಿಲ್ಲ. ಅವರು ಕೂಡ್ತಾ ಇದ್ರು. ಕೂಡುವಂಥದ್ದು ಒಂದು ಕರ್ಮವೇ, ನಡೆಯುವಂಥದ್ದು ಒಂದು ಕರ್ಮವೇ, ಏನೇ ಕರ್ಮ ಶ್ವಾಸ ಉಚ್ಛ್ವಾಸಗಳು ಒಂದು ಕರ್ಮವೇ. ಅಂದ್ರೆ ಕರ್ಮ ಅಂತ ಅನ್ನೋದು ಪ್ರತ್ಯೇಕವಾಗಿ ಮಾಡುವಂಥದ್ದಲ್ಲ. ದೇಹದ ಒಂದು ಸಸ್ಟೆನೆನ್ಸ್ಗೆ ಏನ್ ಬೇಕೋ ಅದ್ ಮಾತ್ರ ಅವ್ರು ಮಾಡ್ಕೊಂಡು ಅದ್ರಲ್ಲೂ ಭಗವಂತನ ಕೃತಜ್ಞತಾ ಭಾವದಿಂದ ಅವನನ್ನು ಸ್ಮರಣೆ ಮಾಡ್ತಾನೆ ಅವ್ರಿದ್ರು. ಅಂತ ಊರ್ಧ್ವ ರೇತಸ್ಕರಾದವ್ರನ್ನ ಜ್ಞಾನ ಯೋಗಿಗಳು ಅಂತ ಕರೀತಾರೆ. ಅದೇ ಜನಕಾದಿಗಳು ಅವರು ಜ್ಞಾನ ನಿಷ್ಠೆ ಇತ್ತು. ಅವರು ಯಾವುದೇ ಒಂದು ಋಷಿಗಳು ಅವರು ಸಭೆಗೆ ಬಂದಾಗ ಅವರಿಗೆ ತಮ್ಮ ಸಿಂಹಾಸನವನ್ನು ಕೊಡುವಷ್ಟು ಅವ್ರಿಗೆ ಅವ್ರ ಮೇಲೆ ಗೌರವ ಇತ್ತು. ಯಾಕೆಂದ್ರೆ ಅವ್ರಿಗೆ ಜ್ಞಾನದ ಮೇಲೆ ಗೌರವ. ಅಂತ ಜ್ಞಾನಿಗಳಾಗಿರುವಂತ ರಾಜರು ಇದ್ರು. ಅವರು ಲೋಕ ಸಂಗ್ರಹಾರ್ಥಕ್ಕಾಗಿ ಅವರಲ್ಲಿ ಭಗವಂತನ ಜ್ಞಾನ ಇತ್ತು, ಅವನ ಧ್ಯಾನವನ್ನು ಮಾಡಬೇಕು ಅಂತ ಅನ್ನುವಂಥದ್ದು ಇತ್ತು. ಅದೇ ಸಮಯದಲ್ಲಿ ಲೋಕವನ್ನು ಯಾರು ಆಳುವರು, ಲೋಕದಲ್ಲಿ ಇರುವಂತ ಜನರಿಗೆ ಹೇಗೆ ಬಾಳುವಿಕೆ ಆಗೋದು. ಒಂದು ರಾಜ ಸರಿಯಾಗಿ ಇಲ್ದೇ ಹೋದಾಗ ಅರಾಜಕವಾಗಿ ಜನರೆಲ್ಲ
ಅಧರ್ಮವನ್ನೇ ಹೇಳ್ತಾರೆ. ಅದರಿಂದ ರಾಜನನ್ನು ನಿಯಮನ ಮಾಡಿರೋದೇ ಈ ಪ್ರಪಂಚದಲ್ಲಿ ಸಹಜವಾಗಿ ಆ ತರ ಇದೆ. ಅದನ್ನು ಪರಮಾತ್ಮನ ಆಜ್ಞೆಯಂತೆ ಅದ್ ನಡೀತಾ ಇದೆ. ಅದರಿಂದ ಆ ರಾಜನ ಒಂದು ಪದವಿಯಾಗಿ ಬಂದು ನಿಂತಿರುವಂತ ಒಬ್ಬ ಮನುಷ್ಯ, ಅವನ ಕರ್ತವ್ಯ ಏನು? ಜ್ಞಾನ ಯೋಗ ಅಂತ ಅನ್ನೋಂಥದ್ರಲ್ಲಿ ಪೂರ್ತಿಯಾಗಿ ತೊಡಗ್ಬೇಕು ಅಂತಂದ್ರೆ ರಾಜ್ಯವನ್ನು ಅವನು ಬಿಡಲೇಬೇಕು. ಆದ್ರೆ ಅದು ಕರ್ತವ್ಯವನ್ನು ಅವನು ಚ್ಯುತಿ ಮಾಡಿದಂಗೆ ಆಗತ್ತೆ. ಕರ್ತವ್ಯ ಚ್ಯುತಿ ಮಾಡ್ಕೊಂಡು ಯಾವ್ದೇ ಮಾಡಿದ್ರು ಅದು ಆ ಜೀವನಿಗೆ ಸ್ವರೂಪಕ್ಕೆ ಯಾವ ಒಂದು ಉದ್ಧಾರವನ್ನು ಮಾಡ್ಲಾರ್ದು. ಜೀವನಿಗೆ ಉದ್ಧಾರದ ಹಾದಿಯೇ ಶ್ರೇಯಸ್ಸು. ಅಂತ ಶ್ರೇಯಸ್ಕರವಾದ ಹಾದಿಯನ್ನು ಹಿಡಿದು ತೋರಿಸಿರುವಂತ ರಾಜರು ಇದ್ದಾರಲ್ಲ, ಆ ಜನಕಾದಿಗಳು ಅಂತ ಅವ್ರನ್ನ ಇಲ್ಲಿ ಉಲ್ಲೇಖ ಮಾಡ್ತಾರೆ. ಪ್ರಿಯವ್ರತ, ಜನಕ ಇಂಥವ್ರೆಲ್ಲ ತಮ್ಮ ಒಂದು ಕರ್ತವ್ಯವನ್ನು ಅವರು ಪರಮಾತ್ಮನ ಪ್ರೀತ್ಯರ್ಥವಾಗಿ ಮಾಡ್ತಾ, ಅವನ ಒಂದು ಇಚ್ಛೆಯಂತೆ ಇದು ಎಲ್ಲರಿಗೂ ಉಪಯೋಗಕರವಾಗಿರಲಿ ಅಂತ ಅನ್ನೋಂಥ ಉದ್ದೇಶದಲ್ಲಿ ತಾವು ತಮ್ಮನ್ನು ತೊಡಗಿಸ್ಕೊಂಡ್ರು. ಕೆಲಸ ಮಾಡುವಾಗ್ಲೂ ಅವರು ಆ ಪರಮಾತ್ಮನ ಒಂದು ಸರ್ವಕರ್ತೃತ್ವದ ನೆನಪಲ್ಲೇ ಇದ್ರು. ಯಾವುದೋ ಒಂದು ಲೌಕಿಕವಾದ ಒಂದು ಮನ್ನಣೆಗಾಗಿ ಅವ್ರು ಯಾವುದನ್ನು ಮಾಡ್ತಿರ್ಲಿಲ್ಲ. ಅಂದ್ರೆ ಇದೆಲ್ಲ ಏನು? ಇದೆಲ್ಲ ಜ್ಞಾನದ ಒಂದು ಅಂಶಗಳೇ ಅಲ್ವಾ? ದೇವರ ಒಂದು ಸರ್ವೋತ್ತಮತ್ವ ತಿಳಿವಳಿಕೆ ಇದೆ ಅಂತಂದ್ರೆ ಅದೊಂದು ಜ್ಞಾನ. ನನಗಾಗಿ ನಾನ್ ಮಾಡ್ಬಾರ್ದು ಅಂತ ಅನ್ನುವಂತ ತಿಳಿದಿದ್ರೆ ಅದು ಒಂದು ಜ್ಞಾನ. ಆದ್ರೆ ಜ್ಞಾನದ ಅಂಶಗಳು ಜೊತೆಯಲ್ಲಿ ಇರುವಂತ ಕರ್ಮಯೋಗದಲ್ಲಿ ತೊಡಗಿದವ್ರನ್ನ ಕರ್ಮಯೋಗಿ ಅಂತ ಅಂತಾರೆ. ಮಿನಿಮಮ್ ಆಗಿ ಇರುವಂತ ಕರ್ಮದಲ್ಲಿ ಮಾಡ್ಕೊಂಡು ಜ್ಞಾನದಲ್ಲೇ ಪೂರ್ಣವಾಗಿ ಅವ್ರು ಆಸಕ್ತರಾಗಿರುವಂತವ್ರನ್ನ ಜ್ಞಾನ ಯೋಗಿಗಳು ಅಂತ. ಈ ಜ್ಞಾನ ಯೋಗಿಗಳು ಕರ್ಮಯೋಗಿಗಳು ಅಂತ ಕಂಪ್ಲೀಟ್ ಆಗಿ ಜ್ಞಾನ ಯೋಗಿಗಳಿಗೆ ಕರ್ಮವೇ ಇಲ್ಲ, ಕರ್ಮಯೋಗಿಗಳಿಗೆ ಜ್ಞಾನವೇ ಇಲ್ಲ ಅಂತ ಅನ್ನುವಂತ ಒಂದು ಮತ ಅಂತ ಅನ್ನುವಂಥದ್ದು ಬೆಳ್ಕೊಂಡು ಹೋಗಿದೆ. ಆದ್ರೆ ಅದನ್ನು ಆಚಾರ್ಯರು ಸ್ಪಷ್ಟವಾಗಿ ಅದನ್ನು ಆ ತರ ನಾವು ಅರ್ಥ ಮಾಡ್ಕೊಂಡ್ರೆ ಗೀತೆಯ ಸಂದೇಶ ನಾವು ಮುಟ್ಟದೆ ಅದು ಬೇರೆಲ್ಲೋ ಕರ್ಕೊಂಡು ಹೋಗುತ್ತೆ. ಗೀತೆಯ ಸಂದೇಶದಲ್ಲಿ ಕರ್ಮವನ್ನು ಎಲ್ಲರೂ ಮಾಡ್ಲೇಬೇಕು, ಯಾಕೆಂದ್ರೆ ಕರ್ಮ ಇಲ್ದೆ ಯಾರು ಇರಾಕಿಲ್ಲ ಅಂತ ಮುಂದೆನೂ ಹೇಳ್ತಾನೆ. ಶ್ವಾಸ ಉಚ್ಛ್ವಾಸ ದೇಹದ ಒಂದು ನಮ್ಗೆ ದೇಹ ಇರೋ ತನಕ ನಾವ್ ಏನಾದ್ರೂ ಒಂದು ಮಾಡ್ಬೇಕಾಗತ್ತೆ. ಅಂತ ಮಿನಿಮಮ್ ಕರ್ಮಗಳಲ್ಲಿ ತೊಡಗಿ ಜ್ಞಾನವನ್ನು ಹೆಚ್ಚು ಪ್ರಚುರವಾಗಿ ಮಾಡ್ತಿರೋಂತ ಯೋಗಿಗಳು ಇರ್ತಾರಲ್ಲ, ಅವ್ರನ್ನ ಜ್ಞಾನ ಯೋಗಿಗಳು ಅಂತ ಹೇಳ್ತಾರೆ. ಯಾರು ಕರ್ಮದಲ್ಲೇ ಮೇಜರ್ ಆಗಿ ಇರತ್ಯೋ, ಅದು ಕರ್ಮ ಮಾಡ್ತಾ ಅವನು ಅವ್ರ ಜ್ಞಾನದ ಹಿನ್ನೆಲೆ ಅವ್ರಿಗೆ ಇರತ್ಯೋ ಅಂತವ್ರನ್ನ ಕರ್ಮಯೋಗಿಗಳು ಅಂತ ಹೇಳ್ತಾರೆ ಅಂತ ಆಚಾರ್ಯರ ಭಾಷ್ಯದಲ್ಲಿ ಇದು ಇದೆ. ಅವ್ರು ಹೇಳ್ತಾರೆ, ಜ್ಞಾನ ಪ್ರಚುರೋ ಯೋಗ ಜ್ಞಾನ ಯೋಗ, ಕರ್ಮ ಪ್ರಚುರೋ ಯೋಗ ಕರ್ಮಯೋಗ ಅಂತ ತಾತ್ಪರ್ಯ ನಿರ್ಣಯದಲ್ಲಿ. ಹೀಗಾಗಿ ಯಾವುದು ಪ್ರಚುರವಾಗಿ ಅಂದ್ರೆ ಹೆಚ್ಚಾಗಿ ಇದೆಯೋ ಅದನ್ನು ಆ ಯೋಗ ಅಂತ ಹೇಳೋದು, ಯಾವುದು ಹೆಚ್ಚಾಗಿದೆಯೋ ಅದನ್ನು ಆ ಯೋಗ ಅಂತ ಹೇಳೋದು. ಅದರಿಂದ ಜೀವರಾಶಿಗಳಿಗೆ ಉತ್ತಮವಾದದ್ದೇನು ಅಂತ ಅನ್ನುವಂಥದ್ದು ಅವರ ಒಂದು ಧರ್ಮ ಏನೋ ಅದ್ರ ಪ್ರಕಾರ ಅದು ಹೋಗತ್ತೆ. ಆ ಜೀವರಾಶಿಗಳಿಗೆ ಯಾವುದು ಅಂತ ಸಹಜವಾಗಿ ಇರುವಂತ ಜನರಿಗೆಲ್ಲ ಏನು ಅಂದ್ರೆ, ಎಲ್ಲಾ ಜನರು ಲೋಕದಲ್ಲಿ ಹುಟ್ಟಿರುವಂತವ್ರಿಗೆಲ್ಲ ಸುಮಾರಾಗಿ ಅವರೆಲ್ಲ ಕರ್ಮಯೋಗಿಗಳೇ ಆಗ್ತಾರೆ. ಹೆಚ್ಚು ಯಾವಾಗ್ಲೂ ಸ್ವಲ್ಪ ಜನ ಇರ್ತಾರೆ ಸನ್ಯಾಸಿಗಳಾಗಿ, ಅವ್ರೆಲ್ಲಾ ಕರ್ಮವನ್ನು ಪರಮಾತ್ಮ ಪ್ರೀತ್ಯರ್ಥವಾಗಿಯೇ ಮಾಡುವಂತ ಒಂದು ಮನಸ್ಸುಳ್ಳವರಾಗಿ ಇರುವಂತವ್ರು. ಅವ್ರಿಗೆ ಸಹಜವಾಗಿ ಅಂತ ಸ್ವಭಾವವನ್ನು ಇದ್ದಾಗ ಅದು ಅವ್ರಿಗೆ ಶ್ರೇಯಸ್ ಕೊಡತ್ತೆ. ಬೇರೆ ಎಲ್ಲ ಜನರಿಗೂ ಕೂಡ ಒಂದು ನಿಷ್ಕಾಮ ಕರ್ಮ ಅಂತ ಅನ್ನುವಂತ ಯೋಗವನ್ನು ಇಲ್ಲಿ ನಿರೂಪಣೆ ಮಾಡ್ತಾರೆ. ಯಾವಾಗ್ಲೂ ಮಾಡೋಂತ ಕರ್ಮವನ್ನು ಹೇಗ್ ಮಾಡ್ಬೇಕು, ಅದೇ ನಮ್ಮ ಸಾಧನೆಗೆ ಪೂರಕವಾಗಿರುವಂತ ಹಾದಿ. ಅದನ್ನು ತೋರಿಸಿ ಮುಂದೆ ನಮ್ಗೆ ಅದನ್ನ ವಿಶ್ಲೇಷಣೆ ಮಾಡಿ ತಿಳಿಸ್ತಾ ಇದ್ದಾನ ಪರಮಾತ್ಮ. ಈ ಕೃಷ್ಣ ಪರಮಾತ್ಮನ ಈ ಮಾತನ್ನು ತಿಳ್ಕೊಂಡು ಮುಂದೆ ನಾವು ಕೂಡ ಆ ತರದ ಕರ್ಮಯೋಗದಲ್ಲಿ ತೊಡಗೋಣ ಅಂತ ಹೇಳ್ತಾ ಇದನ್ನು ಸಮರ್ಪಣೆ ಮಾಡೋಣ. ಅಸ್ಮತ್ ಗುರು ಅಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀ ಲಕ್ಷ್ಮೀನಾರಾಯಣ ಪ್ರೇರಣೆ ಲಕ್ಷ್ಮೀನಾರಾಯಣ ಪ್ರೀತ್ಯರ್ಥಂ ಶ್ರೀಕೃಷ್ಣಾರ್ಪಣ.